ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಜೊತೆಗೆ ಮಾಂದ್ಯ ಉದಯಾಗಿದೆ ಅಲ್ಲೇ ಈ ದಿವಸ. ಇನ್ನು ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ತುಲಾ ರಾಶಿಯಲ್ಲಿ ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ಕುಜ, ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಧನುಸ್ಸು ರಾಶಿಯಲ್ಲಿ. ಇನ್ನು ಶನೈಶ್ಚರನ ಜೊತೆಗೆ ಚಂದ್ರನೂ ಇದ್ದಾನೆ, ಚಂದ್ರ ಶನೈಶ್ಚರರು ಒಟ್ಟಾಗಿದ್ದಾರೆ, ಅದು ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಕಣ್ಣಿನ ಬಾಧೆಯನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಬೇಕು. ಶಿರೋಬಾಧೆ, ಕಣ್ಣಿರೋದೇ ಊರ್ಧ್ವಾಂಗದಲ್ಲಿ, ಮೇಲ್ಭಾಗದಲ್ಲಿ, ಹೀಗಾಗಿ ಕತ್ತಿನಿಂದ ಮೇಲ್ಭಾಗ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ, ಅದನ್ನು ಸೂಚಿಸ್ತಾ ಇದೆ. ಹುಷಾರಾಗಿ ಓಡಾಡಿ, ಹುಷಾರಾಗಿ ಕೆಲಸಗಳನ್ನು ಮಾಡಿ, ಎಚ್ಚರವಾಗಿರಿ. ಇನ್ನು ಇದರ ಹೊರತಾಗಿ ವೃತ್ತಿಯಲ್ಲಿ ವಿಶೇಷವಾದ ಲಾಭ ಗಳಿಕೆ ಸಾಧ್ಯತೆ ಇದೆ. ಅದರಲ್ಲೂ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ, ನೀರಿನ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಈ ಧಾನ್ಯ ವ್ಯಾಪಾರಿಗಳಿಗೆ, ಈ ಐಸ್ ಕ್ರೀಮ್ ಇತ್ಯಾದಿ ಯಾವುದನ್ನು ನಾವು ಹಾಲಿನಿಂದ ಉತ್ಪನ್ನವಾಗ್ತಕ್ಕಂಥ ಪದಾರ್ಥಗಳಿದ್ದಾವೆ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ, ಲಾಭದಾಯಕವಾಗಿದೆ. ಇನ್ನು ಧರ್ಮಸ್ಥಾನ ತುಂಬ ಚೆನ್ನಾಗಿದೆ, ಹೀಗಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಕ್ಕಂಥ ಲಕ್ಷಣ ಕೂಡ ಇದೆ ಈ ದಿವಸ. ಯಾವುದೇ ಕೊರತೆಗಳಿಲ್ಲ, ಸಂಗಾತಿಯ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲಕರವಾಗಿರ್ತದೆ. ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚವನ್ನೇ ಕೇಳಿಸ್ಕೊಳ್ಳಿ, ಒಳ್ಳೆಯದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ನೋಡಿ ಲಾಭದಾಯಕ ದಿನ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಲಾಭ ಗಳಿಕೆ, ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ, ನಿಮ್ಮ ಕೆಲಸಗಳಿಗೆ ಮಾನ್ಯತೆ ಸಿಗುತ್ತೆ, ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗುತ್ತೆ ಈ ದಿವಸ. ಸ್ವಲ್ಪ ವ್ಯಯ ಇದೆ, ಅನಗತ್ಯ ಖರ್ಚನ್ನು ಸೂಚಿಸ್ತಾ ಇದೆ, ನಿಮಗೂ ಕಣ್ಣಿನ ಬಾಧೆಯನ್ನು ಸೂಚಿಸ್ತಾ ಇದೆ, ಹೀಗಾಗಿ ಸ್ವಲ್ಪ ಅದರ ಬಗ್ಗೆ ಗಮನ ತೆಗೆದುಕೊಳ್ಬೇಕು. ದುರ್ಗಾ ಕವಚ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇದರ ಹೊರತಾಗಿ ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿ, ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ಮಿಥುನ್ ರಾಶಿ. ಮಿಥುನ್ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ವಿಶೇಷ ವ್ಯಾಪಾರ ಚಟುವಟಿಕೆಗಳು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸ್ಟೇಷನರಿ ರಿಲೇಟೆಡ್ ಯಾವುದಿದೆ ಅಂದರೆ ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ಉಪಕರಣಗಳು, ಆಟ ಪಾಠ ಎರಡಕ್ಕೆ ಸಂಬಂಧಿಸಿರ್ತಕ್ಕಂಥವು ತುಂಬ ಚೆನ್ನಾಗಿದೆ. ಶತ್ರುಗಳ ಒಂದು ಮೆಟ್ಟಿ ಅವ್ರನ್ನ ನೀವು ಜಯಿಸ್ತಕ್ಕಂಥದ್ದು, ಗೆಲುವು, ಅದು ಚೆನ್ನಾಗಿದೆ ಈ ದಿವಸ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಉತ್ಕೃಷ್ಟವಾದ ಫಲ ಸಿಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೆಚ್ಚಿನ ಕೊರತೆ ಇಲ್ಲ ಈ ದಿವಸ, ನಿರ್ಮಳವಾಗಿರ್ತೀರ. ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ, ಇಷ್ಟ ದೇವತಾ ಆರಾಧನೆಯನ್ನು ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ, ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿದ್ದಾನೆ, ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹುಷಾರಾಗಿರಬೇಕು. ಈ ಶೀತ ವಾತ ಎರಡೂ ಸಂಬಂಧಿ, ಕಫ ಮತ್ತು ವಾತ ಎರಡೂ ತೊಡಕುಗಳನ್ನು ಸೂಚಿಸ್ತಾ ಇದೆ. ಅದರ ಹೊರತಾಗಿ ವೃತ್ತಿಯಲ್ಲಿ ಕಿರಿಕಿರಿ ಇದೆ ಈ ದಿವಸ, ಅಲ್ಲಿ ವಿಘ್ನಗಳು ಸೂಚಿಸ್ತಾ ಇದೆ. ಎಂಥ ಜಾಣರಿಗೂ ಎಡವುಬಿಟ್ನಲ್ಲ ಅಂತಕ್ಕಂಥ ಒಂದು ಆತಂಕ, ಎಲ್ಲ ಒಂದು ಅಸಮಾಧಾನ ವೃತ್ತಿಯಲ್ಲಿ, ಅದನ್ನು ಸೂಚಿಸ್ತಾ ಇದೆ. ಜೊತೆಗೆ ಈ ದಿವಸ ಅದರ ಹೊರತಾಗಿ ಬೇರೆ ಫಲ ನೋಡೋದಾದರೆ ಈ ದಿವಸ ಸ್ನೇಹಿತರಿಂದ ತುಂಬ ಉಪಕಾರವಾಗುತ್ತೆ, ಬಂಧು ಮಿತ್ರರ ಸಹಕಾರ ಚೆನ್ನಾಗಿರ್ತದೆ, ಕೃಷಿಕರಿಗೆ ಚೆನ್ನಾಗಿದೆ, ಈ ವಸ್ತ್ರ ವಿನ್ಯಾಸ, ವಸ್ತ್ರ ವ್ಯಾಪಾರ ಇವರಿಗೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲವೂ ಇದೆ, ಸ್ವಲ್ಪ ತೊಡಕು ಇದೆ. ಇದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ, ಸುಬ್ರಹ್ಮಣ್ಯ ಪ್ರಾರ್ಥನೆ, ಅಣ್ಣ ತಮ್ಮಂದಿರ ಪ್ರಾರ್ಥನೆಯಿಂದ ಬಹಳ ಒಳ್ಳೆಯ ಫಲ ಸಿಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ವ್ಯಾಪಾರಿಗಳಿಗೂ ಅಷ್ಟೇ ವಿಶೇಷವಾದ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಅಥವಾ ಇನ್ಯಾರು ಇನ್ವೆಸ್ಟರ್ಸ್ ಬರ್ತಾರೆ ಜೊತೆಗೆ ಸಹಗೂಡಿ ಕೆಲಸಗಳನ್ನು ಮಾಡೋಣ ಅಂದರೆ ಅದಕ್ಕೆ ಒಂದು ಅವಕಾಶ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಬುದ್ಧಿಬಲ ತುಂಬ ಚೆನ್ನಾಗಿದೆ, ಬೌದ್ಧಿಕ ಆಲೋಚನೆಗಳಿದೆಯಲ್ಲ ಅದು ನಿಮ್ಮನ್ನು ಉನ್ನತಕ್ಕೆ ತಗೊಂಡು ಹೋಗುತ್ತೆ, ನಿಮ್ಮ ಪ್ರಶಂಸೆಗೆ ದಾರಿಯಾಗುತ್ತೆ, ಚೆನ್ನಾಗಿದೆ. ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ, ಈಶ್ವರನ ಆರಾಧನೆಯನ್ನೇ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರ್ತದೆ, ಆಪ್ತರಿಂದಾಗಿ ಕೆಲಸ ಕಾರ್ಯಗಳು ಸುಲಭವಾಗುತ್ತೆ ಈ ದಿವಸ. ವಸ್ತು ನಷ್ಟತೆ ಸೂಚಿಸ್ತಾ ಇದೆ, ಖಿನ್ನತೆ, ದುಃಖವೂ ಇದೆ. ಆಪ್ತರಿಂದಾಗಿ, ಆಪ್ತರು ಅಂತಂದರೆ ಆಪ್ತರು ಕಳೆದು ಹೋಗುವ ಕಾರಣ, ಅದರಿಂದಾಗಿ ದುಃಖ ದೂರ ಆಗ್ತಕ್ಕಂಥದ್ದು, ಇಂಥದ್ದೊಂದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಜಾಗ್ರತೆಯೂ ಬೇಕು ಈ ದಿವಸ. ನೀವು ತಪ್ಪದೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕವನ್ನು ಮಾಡಿಸಿ, ಪಂಚಾಮೃತ ಅಭಿಷೇಕ ಮಾಡಿಸಿ, ತುಂಬ ತುಂಬ ಒಳ್ಳೆಯದು. ಅದರ ಹೊರತಾಗಿ ಹಣಕಾಸಿಗೆ ಕೊರತೆ ಇಲ್ಲ, ಕುಟುಂಬದಲ್ಲಿ ಸಹಕಾರ ಇದೆ, ಸ್ತ್ರೀಯರಿಗೆ ಒಂದು ಬಲ ಸೂಚಿಸ್ತಾ ಇದೆ, ಸಹೋದರ ಸಹಕಾರವೂ ಇದೆ, ಚೆನ್ನಾಗಿದೆ. ಸ್ವಲ್ಪ ಇರತಕ್ಕಂಥ ತೊಡಕಿನ ನಿವಾರಣೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.